ಫ್ರೆಂಡ್ಸ್, ನಿಮಗೆ ಊಟ ಆಗಿದ್ದು ಜೀರ್ಣ ಆಗಲ್ವಾ? ಒಮ್ಮೊಮ್ಮೆ ಆಗುತ್ತೆ, ಓವರ್ ಈಟ್ ಆಗಿರುತ್ತೆ, ಡೈಜೆಸ್ಟ್ ಆಗಲ್ಲ. ಆವಾಗ ನೀವು ಈ ಥರ ಡೈಜೆಸ್ಟ್ ಆಗಲ್ಲ, ಜೀರ್ಣ ಆಗಲ್ಲ ಅಂದರೆ ನಮ್ಮ ಸಿರ್ಸಿ ಕಡೆದು ಒಂದು ರೆಸಿಪಿ ಇದೆ, ನಿಂಬೆ ಹಣ್ಣಿನ ಅಪ್ಪೆ ಹುಳಿ. ಅದನ್ನು ಮಾಡ್ಕೊಂಡು ಕುಡೀರಿ, ತುಂಬಾ ಈಸಿಯಾಗಿ ಡೈಜೆಸ್ಟ್ ಆಗುತ್ತೆ ಊಟ. ನೋಡಿ, ನಾನು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಒಂದು ದೊಡ್ಡ ಪಾನಕದ ನಿಂಬೆ ಅಂತ ಹೇಳ್ತೀವಿ, ಶರಬತ್ ನಿಂಬೆ ಅಥವಾ ನಿಂಬೆಹಣ್ಣು ಯಾವುದಿದ್ರೂ ನಡೆಯುತ್ತೆ. ಅದನ್ನು ಒಂದು ನಿಂಬೆಹಣ್ಣನ್ನು ನಾನು ತೊಗೊಂಡಿದ್ದೀನಿ, ಸ್ವಲ್ಪ ದೊಡ್ಡದು. ರಸನ ಹಿಂಡ್ಕೊತಾ ಇದ್ದೀನಿ. ತುಂಬ ಜಾಸ್ತಿ ಕಹಿ ಆಗುವಂಗೆ ಹಿಂಡಬಾರ್ದು, ಜಾಸ್ತಿ ಹಿಂಡಬಾರ್ದು. ಸ್ವಲ್ಪ ಚೆನ್ನಾಗಿ ಹಿಂಡ್ಕೊಂಡು ರಸ ಎಲ್ಲ ತೆಕ್ಕೊಳ್ಳೋಣ. ಬೀಜ ಎಲ್ಲ ತೆಗೆದುಬಿಡೋಣ ಫ್ರೆಂಡ್ಸ್, ಬೀಜ ಇಡಬಾರ್ದು. ಆಮೇಲೆ ಅದಕ್ಕೆ 1 ರಿಂದ 1.5 ಗ್ಲಾಸ್ ನೀರು ಹಿಡಿಯುತ್ತೆ ಇದಿಷ್ಟು ಒಂದು ನಿಂಬೆಹಣ್ಣಿನ ರಸಕ್ಕೆ. ಜಾಸ್ತಿ ನೀರು ಹಾಕಬಾರ್ದು. ಹುಳಿನೂ ತುಂಬಾ ಹುಳಿ ಇರಬಾರ್ದು, ಮೀಡಿಯಮ್ ಹುಳಿ ಇರಬೇಕು. ತುಂಬ ಟೇಸ್ಟಿಯಾಗಿರುತ್ತೆ. 1.5 ಗ್ಲಾಸ್ ನೀರು ಸೇರಿಸಿದ ನಂತರ ನಾನು ಎಷ್ಟು ಉಪ್ಪು ಬೇಕೋ ಟೇಸ್ಟಿಗೆ ಅಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಸ್ವಲ್ಪನೇ ಅರ್ಧ ಸ್ಪೂನು ಎಣ್ಣೆ, ಆಮೇಲೆ 1 ಹಸಿಮೆಣಸಿನಕಾಯಿ ಫ್ಲೇವರಿಗೆ ಅಂತ ಹಸಿಮೆಣಸನ್ನು ನಾನು ಹಾಕಿ ಕಟ್ ಮಾಡ್ತಾಯಿದ್ದೀನಿ. ಆಮೇಲೆ ಹುಳಿ ಜಾಸ್ತಿ ಇದ್ದುಬಿಟ್ರೆ ಅಂತ ಒಂದು ಸ್ವಲ್ಪ ಅರ್ಧ ಸ್ಪೂನ್ 1 ಸ್ಪೂನ್ ಆಗುವಷ್ಟು ಸಕ್ಕರೆನ ಹಾಕಿದ್ದೀನಿ. ಜಾಸ್ತಿ ಬೇಡ, 1 ಸ್ಪೂನ್ ಸಕ್ಕರೆ ಸಾಕು ಹುಳಿ ಕಡಿಮೆ ಮಾಡಲಿಕ್ಕೆ ಅದು. ಆಮೇಲೆ ಒಂದು ಒಗ್ಗರಣೆ ಕೊಡೋಣ ಸಿಂಪಲ್ಲಾಗಿ, ಸಣ್ಣದಾಗಿ. ಒಂದು ಅರ್ಧ ಒಣಮೆಣಸಿನಕಾಯಿ, ಆಮೇಲೆ ಒಂದು 2-3 ಹಸಿಮೆಣಸಿನಕಾಯಿ, ಅದು ಒಣಗಿತ್ತು ಸ್ವಲ್ಪ. ಆಮೇಲೆ ಒಂದು ಬೆಳ್ಳುಳ್ಳಿ 3-4 ಇಷ್ಟನ್ನು ಇದು ಮಾಡಿ ಒಂದು ಕಡಾಯಿಯಲ್ಲಿ ಎಣ್ಣೆನ ಬಿಸಿ ಮಾಡಿ ಇಟ್ಟಿದ್ದೆ. ನೋಡಿ, ಒಂದು ಅರ್ಧ ಸ್ಪೂನು ಸಾಸಿವೆ ಕಾಳು, ಇವೆಲ್ಲವನ್ನು ಒಗ್ಗರಣೆಗೆ ಹಾಕ್ಕೊಳ್ಳೋಣ. ಹಸಿಮೆಣಸು, ಒಣಮೆಣಸು, ಆಮೇಲೆ ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಮಾಡೋಣ 1 ನಿಮಿಷ. ಎಲ್ಲ ಕೆಂಪಗಾಗುವಷ್ಟು ಹುರಿದು ಚಟ ಅನ್ನೋ ಸಾಸಿವೆ ಕಾಳು ಹಾರ್ತಾ ಇರುತ್ತಲ್ವ, ಆವಾಗ ಒಗ್ಗರಣೆನ ಇಲ್ಲಿ ನಾವು ಏನು ಹಿಂಡಿಟ್ಕೊಂಡು ನೀರು ಮಿಕ್ಸ್ ಮಾಡ್ಕೊಂಡಿದ್ದೀವಲ್ವ ನಿಂಬೆಹಣ್ಣಿಂದು, ಅದಕ್ಕೆ ಒಗ್ಗರಣೆನ ಹಾಕೋಣ. ನಾನು ಹಾಕ್ತಾ ಒಂದು ಕೈಲಿ ಕ್ಯಾಮ್ರಾ ಹಿಡ್ಕೋಬೇಕಿತ್ತು, ಒಂದು ಕೈಲಿ ಮಾಡಬೇಕಿತ್ತು. ಅಷ್ಟು ಜೋರಾಗಿ ಆಗಲಿಲ್ಲ, ಅಂದರೆ ಚಟ್ ಅಂತ ತುಂಬಾ ಹೊಗೆ ಬರುತ್ತೆ, ಆ ಥರ ಆಗಿಲ್ಲ. ಒಂದು ಕೈಯಲ್ಲಿ ನನಗೆ ಹಿಡ್ಕೊಳ್ಳಿಕ್ಕೆ ಆಗ್ತಾ ಇರಲಿಲ್ಲ, ಅದಕ್ಕೆ ಸ್ವಲ್ಪ ತಣ್ಣಗಾದಂಗೆ ಆಗಿಬಿಟ್ಟಿತ್ತು. ತಕ್ಷಣ ಹಾಕಬೇಕು, ಒಳ್ಳೆ ಹೊಗೆ ಬರುತ್ತೆ. ಆಮೇಲೆ ನೀವು ಬೇಕಾದರೆ ಸ್ವಲ್ಪ ನುರ್ಕೊಳ್ಳಿ, ಯಾಕೆಂದರೆ ಅದು ಖಾರ ನಿಮಗೆ ಬೇಕು ಅನಿಸಿದರೆ. ಇಲ್ಲಾಂದರೆ ಹಾಗೇನೂ ಇಟ್ಕೊಂಡು ಕುಡಿಬೋದು, ಊಟಕ್ಕೂ ಹಾಕ್ಕೋಬೋದು. ಅನ್ನಕ್ಕೆ ತುಂಬಾ ಟೇಸ್ಟಿಯಾಗುತ್ತೆ. ಊಟ ಅಂತೂ ಇಷ್ಟು ನಿಮಗೆ ಸೇರುತ್ತಲ್ವ, ನೀವು ಗ್ಯಾರಂಟಿ 2 ಗ್ಲಾಸ್ ಆದರೂ ಇದನ್ನು ಕುಡಿಲಿಕ್ಕೂ ಅಷ್ಟೇ ತುಂಬ ಚೆನ್ನಾಗಿ ಮತ್ತು ಡೈಜೆಸ್ಟ್ ಆಗುತ್ತೆ. ನೀವು ಆರಾಮಾಗಿ ನಿದ್ದೆ ಮಾಡ್ಬೋದು, ನಿದ್ದೆನೂ ಚೆನ್ನಾಗಿ ಬರುತ್ತೆ. ನಮ್ಮ ಕಡೆದು ಒಂದು ಸಿಂಪಲ್ ರೆಸಿಪಿ, ತುಂಬ ಒಳ್ಳೆ ರೆಸಿಪಿ ಫ್ರೆಂಡ್ಸ್. ನೋಡಿ, ಟ್ರೈ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮೈ ಚಾನಲ್. ಥ್ಯಾಂಕ್ ಯು.